ಹೆಸರು ಹೇಳಪ್ಪ. ನನ್ನ ಹೆಸರು ಕುಶಾಲ್. ಕುಶಾಲ್ ಯಾವ್ರಿದು? ನನ್ನಳ್ಳಿ. ನನ್ನಳ್ಳಿ. ನಮ್ಮ ಹತ್ರ ಎಷ್ಟು 350 ಗಿಡ ತಗೊಂಡಿರಲ್ವಾ? 350. ಪಚ್ಚಬಳೆ ಎಷ್ಟು, ಏಲಕ್ಕಿ ಎಷ್ಟು? ಅದು ಲೆಕ್ಕಿಲ್ಲ. ಅವಳು ಎರಡು ತಂದಿದ್ದೀರಾ? ಇಲ್ಲಿ ನೋಡಿ, ಈಗ ರೈತರಿಗೆಲ್ಲ ಹೇಳ್ಕೊಡೋದೇನೆಂದರೆ, ನಾನು ತೋರಿಸ್ತಾನಪ್ಪ. ಇದು ಎಲೆ ಟೈಟ್ ಆಗೈತೆ ನೋಡಿ. ಇದು ಈ ತಿಂಗಳಲ್ಲಿ ನೀವು ಗೊಬ್ಬರ ಕೊಟ್ಟಿದ್ರಿ. ಇಲ್ಲಿ ಅಲ್ಲಿಂದ 1 2 3 4 5 6 ಅಂದರೆ 1.5 ತಿಂಗಳಿಂದ ಏನೂ ಗೊಬ್ಬರ ಕೊಟ್ಟಿಲ್ಲ. ಆ ಹಿಂದೆ ಸಣ್ಣದ್ರಲ್ಲಿ ಕೊಟ್ಟಿದ್ದೀರಿ. ಆಯಿತಾ? ಇಲ್ಲಿ ಎಲ್ಲ ಒಂದೇ ಥರ ತಾಡಾಕೊಂಡು ನೋಡಿ. ಇಲ್ಲಿ ಜಂಪ್ ಆಗಿದೆ ನೋಡಿ, 3 ಇಂಚ್. 1 2 3 4 5 ಅಂದರೆ 1.25 ತಿಂಗಳು. ಅದ್ರ ಮೇಲ್ಗಡೆ 3 ರತ್ತಿನ ಆಗುತ್ತೆ. ಹತ್ತಿರ 1 ತಿಂಗಳ ಮೇಲೆ 20 ದಿನ ಆಗಿದೆ. ಸೊ ಅದು ಗೊಬ್ಬರ ಕೊಟ್ಟಿರೋದು ರಿಸಲ್ಟ್ ಬಂದಿರೋದು. ನೀವು ಗೊಬ್ಬರ ಕೊಟ್ಟ ಮೇಲೆ ಗಿಡಗಳ ಬೆಳವಣಿಗೆನ ತಿಳ್ಕೊಬೇಕಲ್ವಾ? ಆ ಬೆಳವಣಿಗೆ ತಿಳ್ಕೊಳ್ಳೋಕ್ಕೆ ಇವೆಲ್ಲ ಒಂದೇ ಥರ ತಾಡಾಕೊಂಡಿರ್ತದೆ. 1 2 3 4 5 ನೋಡು. ಪಚ್ಚಬಳೆಯಲ್ಲೂ ಅಷ್ಟೇ ಜಂಪ್ ಆಗೈತೆ, ಏಲಕ್ಕಿಲೂ ಅಷ್ಟೇ ಜಂಪ್ ಆಗೈತೆ ಅಲ್ವಾ? ಅಲ್ಲಿ ಏಲಕ್ಕಿ ನೋಡ್ದು, ಇದು ಏಲಕ್ಕಿ ಗಿಡ, ಇದು ಪಚ್ಚಬಳೆ ಗಿಡ. ಜಂಪ್ ಆಗಿರೋದು ಅಂದರೆ ನಾವು ಕೊಟ್ಟಂಥ ಗೊಬ್ಬರನ ಆ ಗಿಡ ತಗೊಂಡೈತೆ ಇಲ್ಲ ಅಂತ ಕಂಡುಹಿಡಿಯೋದು. ಅದಾದಮೇಲೆ ನೀರನ್ನ ಏನು ಮಾಡಬೇಕು ಅಂದರೆ ದೂರ ಕೊಡಬೇಕು. ದೂರ ಕೊಟ್ಟಷ್ಟು ಚೆನ್ನಾಗಿ ಬರ್ತವೆ ಇವು. ಈಗ ಎಷ್ಟು 3 ತಿಂಗಳು 4 ತಿಂಗಳು ಆಯ್ತಲ್ಲ ಇದಕ್ಕೆ? 4 ತಿಂಗಳಿಗೆ ಬರೀ ದೊಡ್ಡದಾಗಿರ್ಬೇಕು. ಇದು ಇಲ್ಲಿ ಗೆದ್ದೆ ಶೀತ ಆಗಿ ಇರೋದು ಇದು. ಶೀತ ಆಗಿಲ್ಲ ಅಂದರೆ ಬೆಳವಣಿಗೆ ಬರೋದು. ಇಲ್ಲಿ ಬೆಳ್ಕೊಳ್ಳಿ. ನಮ್ಮದು VR ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್, ಕ್ಯಾರ್ನಾರ. 9902038931 ಬಾಳೆ ಗಿಡ ಸಿಗ್ತದೆ ನೋಡಿ. ಈ ಥರ ನೀರನ್ನು ಅಲ್ಲೇನು ಬಿಡ್ತಾ ಇದ್ದೀರಿ ಅದನ್ನು ಸಾಲು ಒಳಗಡೆ ಬಿಡಬೇಕು. ಅದೊಂದು ಚೂರು ಈ ಮಧ್ಯದಲ್ಲಿ ಮಾಡಿದ್ರಲ್ಲ, ಇಲ್ಲಿ ಚೆನ್ನಾಗಿ ಬಿಟ್ರೆ ಹಸಿ ಎಲ್ಕತ್ತದೆ. ಅದೊಂದು ಚೂರು ಎತ್ತು ಪೈಪ. ಡ್ರಿಪ್ ಪೈಪ್ ಮಾಡಿಲ್ಲ. ಹಂಗೆ ಇನ್ನೊಂಚೂರು ಇನ್ನೊಂಚೂರು ಕೈ ಹಿಡ್ಕೊ. ಒತ್ತಿ ಬಂದು ಕೈಲಿ ಹಿಡ್ಕಪ್ಪ. ಈ ಕಡೆ ಬೀಳಲಿ, ಈ ಕಡೆ ಲೈನು ಬೀಳಲಿ. ಆ ಲೈನ್ಗೆ ನೋಡ, ಆ ಲೈನಲ್ಲಿ ಹೋಯ್ತದಲ್ಲ ನೀರು. ಹಂಗೆ ಹೋಗ್ಬಿಟ್ರೆ ಸುತ್ತವ. ಈ ಕಡೆ ಬೈಕೆ ಆ ಕಡೆಗೆ 2 ಕಡೆಗೂ ನೀರು ಆಯ್ತದೆ. ಇದು ನೀವು ನೀರನ್ನ ಇಲ್ಲಿ ಬಿಟ್ಕೊಳ್ಳಿ, ಗಿಡ ಫುಲ್ ಡೆವಲಪ್ಮೆಂಟ್ ಆಯ್ತವೆ. ಇಡೀ ಭೂಮಿ ಹಸಿ ಆಯ್ತದಲ್ಲ, ಆವಾಗ ಗೊಬ್ಬರನೇ ಎಳ್ಕೊಳ್ಳೋಕ್ಕೆ, ಬೇರೆ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ ಅದು. ಸಾಕು. ಈ ಥರ ಇದನ್ನು ಹಿಂಗೆ ಇಲ್ಲಿಗೆ ರೋಟ್ರಿ ಗಿಟ್ರಿ ಹೊಡಿಸ್ತಿರಲ್ಲ ಈಗ ಕಳೆ ತೆಗಿಯೋಕ್ಕೆ. ಆ ರೋಟ್ರಿ ಹೊಡಿಸಿದಾಗ ಇಲ್ಲಿ ನೀರು ಹಿಂಗೆ ಹರಿಯಂಗೆ ಮಾಡ್ಕೊಳ್ಳಿ ಸಾಕು. ಇದು ಗಿಡದ ಹಳ್ಳಕ್ಕೆ ಹೋಯ್ತದೆ. ಬರೀ ಬುಡದಲ್ಲಿ ತಿಂದ್ರೆ ಪ್ರಜ್ಞೆ ಹೊರಗಡೆ ಕುಡಿಬೇಕಲ್ಲ ನೀರನ್ನ. ಬೇರು ದೂರಕ್ಕೆ ಬಂದವೆ. ಅದು ದೂರಕ್ಕೆ ಬಂದವೆ ಅಂತ ಅದಕ್ಕೆ ಗೊತ್ತಾಗಲಿ ಅಂತ ಅದು ಕೊಡ್ತಾ ಇರೋದು. ನೀರು ಅದು ಎಳಿಬೇಕು. ಬೇರು ನೀರು ಎಳಿಬೇಕು ಅಂದರೆ ಬುಡದಿಂದನೇ ಎಳೆಯಲ್ಲ. ಆಮೇಲೆ ಅಡಿಕೆ ಪ್ರಾಬ್ಲಮ್ ಅಂತಿರಲ್ವಾ, ಬೇರೆ ಇಲ್ಲಿ ನೀರು ಬಿಟ್ಟರೆ ಇಲ್ಲಿ ಗಂಟ್ಲು ತೇವ ಆಯ್ತದೆ. ಈ ಕಡೆ ನೀರು ಬಿಟ್ಟರೆ ಅಲ್ಲಿ ಗಂಟಲು ತೇವ ಆಯ್ತದೆ. ತಲೆ ಕೆಸ್ಕನ ಬೇರು ಬೆಳ್ಕೊಂಡಿರ್ತವೆ. ಶೀತ ಜಾಸ್ತಿ ಆದರೆ ಗಿಡ ಡೆವಲಪ್ ಆಗಿಲ್ಲ. ಶೀತ ಕಡಿಮೆ ಇದ್ದಷ್ಟು ಗಿಡ ಚೆನ್ನಾಗಿ ಡೆವಲಪ್ ಆಯ್ತವೆ. ಈಗ ನಿಮ್ಮ ಜಮೀನಲ್ಲಿ ಎಲ್ಲಿ ಶೀತ ಇಲ್ಲ ಅಲ್ಲೇ ತಾನೇ? ನಾಲ್ಕು ಸಾಲು ಆ ಬದುವಿಂದ ಪಕ್ತವೋ. ಅದು ಶೀತ ಎಲ್ಲಿ ಆ ಬದು ಪಕ್ಕದಲ್ಲಿ ಇರ್ತಾವಲ್ಲ ಅವೆಲ್ಲ ಆಗಿರ್ತಾವೆ ಹಿಂಗೆ.